ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವೇನಾದರೂ ಹಳೆ ಕುಕ್ಕರನ್ನು ಅಡುಗೆಗೆ ಬಳಸ್ತಾ ಇದ್ದೀರಾ? ಹಾಗಾದರೆ ಇವತ್ತೇ ಅದನ್ನು ಬದಲಾಯಿಸಿ, ಇಲ್ಲದೇ ಇದ್ದರೆ ಅಪಾಯ ಸಂಭವಿಸ್ಬೋದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಕ್ಸ್ಪರ್ಟ್ಸ್. ಹಾಗಾದರೆ ಈ ಹಳೆ ಕುಕ್ಕರ್ ನಿಜಕ್ಕೂ ಡೇಂಜರಾ? ಹಳೆ ಕುಕ್ಕರ್ ಬಳಸಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ಹಳೆ ಕುಕ್ಕರ್ ಯಾಕೆ ಡೇಂಜರು ಅನ್ನೋದಕ್ಕೂ ಮೊದಲು ಇದಕ್ಕೆ ಸಂಬಂಧಪಟ್ಟಂತೆ ಮುಂಬೈನಲ್ಲಿ ನಡೆದ ಒಂದು ಘಟನೆಯನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಇತ್ತೀಚೆಗಷ್ಟೇ ಮುಂಬೈನಲ್ಲಿ ಒಬ್ರು ಸಾವನ್ನಪ್ತಾರೆ. ಅವರ ಸಾವಿಗೆ ಕಾರಣ ಸೀಸ ಅನ್ನೋದು ಗೊತ್ತಾಗುತ್ತೆ. ಸೀಸಕ್ಕೂ ಕುಕ್ಕರ್ಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ನೀವು ಕೇಳ್ಬೋದು. ಅಲ್ಲೇ ಇರೋದು ನೋಡಿ ಶಾಕಿಂಗ್ ಸತ್ಯ. ನಾನೀಗಾಗಲೇ ಹೇಳಿದೆ, ಮುಂಬೈನಲ್ಲಿ ಒಬ್ಬರ ಸಾವಿಗೆ ಸೀಸ ಕಾರಣ ಆಯಿತು ಅಂತ ಹೇಳಿ. ಹಾಗಂತ ಅವರು ಸೀಸವನ್ನ ತಿಂದಿರಲಿಲ್ಲ. ಅವರ ಸಾವಿಗೆ ಕಾರಣ ಆಗಿದ್ದು ಹಳೆ ಕುಕ್ಕರ್, ಅದರಲ್ಲಿದ್ದ ಸೀಸದ ಅಂಶ ಅನ್ನೋ ಶಾಕಿಂಗ್ ಸತ್ಯ ಬಯಲಾಯಿತು. ವೀಕ್ಷಕರೇ, ಕೆಲವರು ಏನು ಮಾಡ್ತಾರೆ, ಕುಕ್ಕರ್ ಎಷ್ಟೇ ಹಳೆದಾದರೂ ಅದನ್ನು ಚೇಂಜ್ ಮಾಡಲ್ಲ, ಅದನ್ನು ಪದೇ ಪದೇ ರಿಪೇರಿ ಮಾಡಿಸ್ತಾರೆ, ನಂತರ ಅದನ್ನೇ ಬಳಸ್ತಾರೆ. ಆದರೆ ಹೀಗೆ ಮಾಡುವುದು ಸಿಕ್ಕಾಪಟ್ಟೆ ಡೇಂಜರ್ ಅಂತೆ. ಇದು ಸೇಫ್ ಅಲ್ವಂತೆ. ನಿಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ, ವಿಷವಾಗಿ ಪರಿಣಮಿಸ್ಬೋದು. ನಿಮ್ಮ ಹೆಲ್ತ್ಗೆ, ನಿಮ್ಮ ಆರೋಗ್ಯವನ್ನು ಡ್ಯಾಮೇಜ್ ಮಾಡುತ್ತಂತೆ ಈ ಹಳೆ ಕುಕ್ಕರ್. ಈಗ ಈ ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ಸೀಸದ ಅಂಶ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀರಿ. ವೀಕ್ಷಕರೇ, ಶಾಕಿಂಗ್ ಸತ್ಯ ಏನಪ್ಪಾ ಅಂತಂದ್ರೆ, ಈ ಅಲ್ಯೂಮಿನಿಯಂ ಕುಕ್ಕರ್ಗಳಲ್ಲಿ ನಿಕಲ್ ಲೇಪನ ಮಾಡಿರ್ತಾರೆ. ಅದರಲ್ಲಿ ಈ ಸೀಸದ ಅಂಶ ಇರುತ್ತೆ. ಈ ಪಾತ್ರೆಗಳಲ್ಲಿ ಆಹಾರ ಅಂಟ್ಕೊಳ್ಬಾರ್ದು, ಅಡಿ ಹಿಡಿಬಾರ್ದು ಅಂತ ಈ ಲೇಪನವನ್ನ ಮಾಡಿರ್ತಾರೆ. ಕುಕ್ಕರ್ ಹಳೆದಾದಾಗ ಅದು ಸವಿಯೋದಕ್ಕೆ ಶುರುವಾಗುತ್ತೆ. ಇದು ಸಿಕ್ಕಾಪಟ್ಟೆ ಡೇಂಜರು. ಸೀಸದ ಲೇಪನ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆಗ ಸೀಸದ ಅಂಶ ನಿಮ್ಮ ಆಹಾರವನ್ನ ಸೇರ್ಕೊಳ್ಳುತ್ತೆ. ಅದನ್ನ ತಿಂದಾಗ ಈ ಡೇಂಜರಸ್ ಸೀಸ ನಿಮ್ಮ ದೇಹವನ್ನು ಸೇರ್ಕೊಳ್ಳುತ್ತೆ. ಇದಕ್ಕೆ ಹೇಳೋದು, ನಿಮ್ಮ ಮನೆಗಳಲ್ಲಿ ಹಳೆ ಕುಕ್ಕರ್ ತುಂಬಾ ವಿಷಕಾರಿ ವಸ್ತು ಅಂತ. ಈ ಸೀಸ ರಕ್ತ ಮತ್ತು ಮೂಳೆಗಳಲ್ಲಿ ಸೇರ್ಕೊಳ್ಳುತ್ತೆ. ಇದರಿಂದ ನಿಮ್ಮ ಆರೋಗ್ಯ ತುಂಬಾನೇ ಹಾಳಾಗೋ ಅಪಾಯ ಇರುತ್ತೆ. ಸೀಸ ಆಹಾರದ ಜೊತೆ ಸೇರಿದಾಗ ವಿಷ ಆಗತ್ತೆ. ಇದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈಗ ಈ ಹಳೆ ಕುಕ್ಕರ್ ಬಳಸೋದ್ರಿಂದ ಏನೆಲ್ಲ ಅಪಾಯ ಸಂಭವಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಂಬರ್ 1, ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆಯನ್ನ IQ ಕಡಿಮೆ ಮಾಡುತ್ತೆ. ಅದೇ ರೀತಿ ಮೂತ್ರಪಿಂಡ, ಹೃದಯದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಅಪಾಯ ಹೆಚ್ಚಾಗುತ್ತೆ. ನೆಕ್ಸ್ಟ್ 1, ಪೋಷಕಾಂಶಗಳು ನಾಶ ಆಗುತ್ತೆ. ನಿಮಗೆ ಇದರಿಂದ ಯಾವುದೇ ಪೋಷಕಾಂಶಗಳು ಸಿಗೋದಿಲ್ಲ. ಅಂದರೆ ಹಳೆ ಕುಕ್ಕರ್ನಲ್ಲಿ ನೀವು ಆಹಾರವನ್ನು ಬೇಯಿಸಿದಾಗ ಆಹಾರದಲ್ಲಿರುವಂತಹ ಯಾವುದೇ ಪೋಷಕಾಂಶಗಳು ಸಿಗೋದಿಲ್ಲ, ನಷ್ಟ ಆಗುತ್ತೆ. ಇನ್ನು ಬ್ಯಾಡ್ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೋ ಚಾನ್ಸಸ್ ಇರುತ್ತೆ. ಗ್ಯಾಸ್ಕೆಟ್ ಹಳೇದಾದಷ್ಟು ಅಪಾಯ. ಇದರಿಂದ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುವಂತಹ ಅಪಾಯ ಹೆಚ್ಚಾಗಿರುತ್ತೆ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಈಗ ವೆರಿ ಇಂಪಾರ್ಟೆಂಟ್, ಸೀಸದ ಅಂಶ ದೇಹ ಸೇರಬಾರ್ದು ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಕುಕ್ಕರ್ ಮಾತ್ರ ಅಲ್ಲ, ಆದಷ್ಟು ಹಳೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡುಗೆ ಮಾಡೋದನ್ನ ದಯವಿಟ್ಟು ತಪ್ಪಿಸಿ. ಹಳೆಯ ಪಾತ್ರೆಗಳಲ್ಲಿ ಹುಳಿ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಬೇಯಿಸೋದಕ್ಕೆ ಹೋಗಬೇಡಿ. ಪಾತ್ರೆಗಳ ಲೇಪನ ಹೋಗೋದಕ್ಕೆ ಶುರುವಾದರೆ ಅಂತಹ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ನಿಮ್ಮ ಮನೆಯಿಂದ ಅದನ್ನು ಹೊರಗಡೆ ಹಾಕಿ. ಸುಸ್ತು ಮತ್ತು ನರ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಂಡ್ರೆ ಹೆಲ್ತ್ ಚೆಕಪ್ ಮಾಡಿಸೋದನ್ನ ಮರಿಬೇಡಿ. ಆಮ್ಲೀಯ ಆಹಾರಗಳನ್ನು ಅಲ್ಯೂಮಿನಿಯಂ ಕುಕ್ಕರ್ ಅಥವಾ ಪಾತ್ರೆಗಳಲ್ಲಿ ಬೇಯಿಸಬೇಡಿ. ಬದಲಿಗೆ ಸ್ಟೀಲ್ ಅಥವಾ ಸೆರಾಮಿಕ್ ಪಾತ್ರೆಗಳನ್ನು ಬಳಸಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಹಳೆ ಕುಕ್ಕರ್, ಹಳೆ ಪಾತ್ರೆಗಳು ಎಷ್ಟು ಡೇಂಜರಸ್ ಅಂತ. ಅಧ್ಯಯನಗಳಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಹೀಗಾಗಿ ದಯವಿಟ್ಟು ಹಳೆ ಕುಕ್ಕರ್ ಇದ್ರೆ ಅದನ್ನ ಚೇಂಜ್ ಮಾಡಿ. ದುಡ್ಡಿನ ಮುಖ ನೋಡೋದಕ್ಕೆ ಹೋಗಬೇಡಿ. ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್. ಆರೋಗ್ಯ ಕೆಟ್ರೆ ನಂತರ ಪಾಡ್ಪಡಬೇಕಾಗತ್ತೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುವಂತಹ ವಿಡಿಯೋ. ಈ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಮಸ್ಕಾರ.